ಹೆಲೋ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನ್ಸ್ ಆ್ಯಂಡ್ ರೂಪಸ್ ವ್ಲಾಗ್ಸ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಫ್ರೆಂಡ್ಸ್, ಗಿಣ್ಣು ಮಾಡುವ ಸುಲಭ ವಿಧಾನನ ಹೇಗೆ ಅಂತ ನೋಡೋಣ. ಹಸು ಕರು ಹಾಕಿದ 7 ದಿನಗಳ ಕಾಲ ಕಾಫಿ, ಟೀ, ಹಾಲು ಯಾವುದಕ್ಕೂ ಕೂಡ ಬಳಸೋದಿಲ್ಲ. ಹಾಲು ಕೂಡ ಗಟ್ಟಿಯಾಗಿರ್ತದೆ. ಹಾಗೆಯೇ ಈ ಹಾಲು ಕೂಡ ಯಾವಾಗಲೂ ಸಿಗಲ್ಲ. ಸಿಕ್ಕಾಗ ಅದನ್ನು ಕೂಡ ಬಿಡಬಾರ್ದು, ಯಾಕಂದರೆ ಈ ಹಾಲಲ್ಲಿ ಒಳ್ಳೆಯ ಪೌಷ್ಟಿಕಾಂಶಗಳು ಕೂಡ ಇರುತ್ತೆ. ಸೊ ಅದರಿಂದ ಈ ಹಾಲನ್ನು ಕೂಡ ಬಳಸ್ಕೊಂಡು ಒಂದು ಒಳ್ಳೆ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಅದರ ಹೆಸರು ಬಂದು ಗಿಣ್ಣು. ಹಳ್ಳಿಗಳ ಕಡೆ ಸರ್ವಸಾಮಾನ್ಯವಾಗಿ ಕೇಳೇ ಇರ್ತೀರ. ಇವಾಗ ಗಿಣ್ಣು ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ಬನ್ನಿ. ಮೊದಲಿಗೆ ಅವಲಕ್ಕಿ ಸುಮಾರು 1/4 kg ತೊಗೊಂಡಿದ್ದೀನಿ. ಹಾಗೆಯೇ 1.5 ಲೀಟ್ರಷ್ಟು ಹಾಲು ಕೂಡ ತೊಗೊಂಡಿದ್ದೀನಿ. ಇದು ಕರು ಹಾಕಿದ 3 ದಿನದ ಹಾಲು. ಹಾಗೆಯೇ 1/4 kg ಬೆಲ್ಲ ಕೂಡ ತೊಗೊಂಡಿದ್ದೀನಿ. ಬೆಲ್ಲದ ರುಚಿ ಸಿಹಿ ನೋಡಿ ಕೂಡ ತಗೊಳ್ಳಿ. ಸ್ವಲ್ಪ ಕಡಲೆ ಬೀಜ 3/4 ಕಪ್ಪು, ಮತ್ತು ಸ್ವಲ್ಪ ರವೆ ಸ್ಮಾಲ್ ಬೌಲಲ್ಲಿ, ಸ್ವಲ್ಪ ಕಡಲೆ ಬೀಜ, ಹಾಗೆಯೇ ಸ್ವಲ್ಪ ಬೌಲಲ್ಲಿ ಏಲಕ್ಕಿ ಮತ್ತು ಒಣಶುಂಠಿ ಪುಡಿ ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು ಒಂದು ಫ್ಯಾನಿಗೆ ರವೆ ಕೂಡ ಹಾಕ್ಕೊಂಡು ಕೆಂಪು ಬಣ್ಣ ಬರೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಹಸಿ ವಾಸನೆ ಬರುತ್ತಿರುತ್ತೆ, ಗಿಣ್ಣು ಕೂಡ ಚೆನ್ನಾಗಿ ಬರೋದಿಲ್ಲ. ಆದ್ದರಿಂದ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಡ್ತಾಯಿದ್ದೀನಿ. ನೋಡಿ, ಈ ರೀತಿ ಆದರೆ ಸಾಕು. ಇವಾಗ ರವೆ ಕೂಡ ನೀಟಾಗಿ ರೆಡ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡಿಟ್ಕೊಂಡು ಒಂದು ಲೈಟಾಗಿ ಒಂದು ಪ್ಲೇಟ್ ಕೂಡ ಸೈಡ್ಗೆ ಎತ್ತಿಟ್ಕೋತೀನಿ. ಹಾಗೆಯೇ ನೆಕ್ಸ್ಟು ಒಂದು ಫ್ಯಾನ್ ಕೂಡ ತಗೊಂಡು ಕಡಲೆ ಬೀಜ ಕೂಡ ಹುರ್ಕೊಂಡು ಬೀಜ ಎಲ್ಲ ನೀಟಾಗಿ ಪಟ್ ಅಂತ ಸಿಡಿಬೇಕು. ಮಧ್ಯೆ ಎಲ್ಲ ಬ್ಲ್ಯಾಕ್ ಥರ ಡಾಟ್ಸ್ ಕಾಣಬೇಕು. ಆ ರೀತಿ ನೀಟಾಗಿ ಹುಡ್ಕೊಂಡು ಇದನ್ನು ಕೂಡ ಸೈಡ್ಗೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ನಂತರ ಅದೇ ಫ್ಯಾನಲ್ಲಿ ಹುರ್ಗಡ್ಲೆ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಬಿಸಿ ಆದರೆ ಸಾಕು, ಜಾಸ್ತಿ ಹುರಿದ್ರೆ ಸೀದೋಗ್ಬಿಡುತ್ತೆ. ನೋಡ್ಕೊಳ್ಳಿ, ಸ್ವಲ್ಪ ಬಿಸಿ ಆಯ್ತಿದ್ದಂಗೆ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಅಲ್ಲಿವರೆಗೂ ಇನ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಫ್ಯಾನ್ ಕೂಡ ತಗೋತೀನಿ. ಫ್ಯಾನ್ಗೆ ಸ್ವಲ್ಪ ನೀರು ಕೂಡ ಹಾಕೊಳ್ಳೋಣ, ಯಾಕಂದರೆ ಹಾಗೆ ಹಾಕಿಬಿಟ್ರೆ ಹಾಲು ತಳ ಹೊತ್ಕೊಬಿಡುತ್ತೆ ಫ್ರೆಂಡ್ಸ್. ಇದನ್ನು ನೀವು ಚೆನ್ನಾಗಿ ತಿಳ್ಕೊಬೇಕು. ಟೇಸ್ಟ್ ವೈಸ್ ಬಂದು ಚೆನ್ನಾಗಿರಲ್ಲ. ಸೊ ಗಿಣ್ಣು ಹಾಲನ್ನು ನೆಕ್ಸ್ಟು ಹಾಕೋತಾ ಇದ್ದೀನಿ. ಅದನ್ನು ಕೂಡ ಕಾಯಿಸ್ಕೊಂಡು ಚೆನ್ನಾಗಿ ಒಂದು ಕುದಿ ಬಂದ ನಂತರ ಸ್ವಲ್ಪ ರವೆ ಮತ್ತು ಬೆಲ್ಲ ಹಾಕೋವರೆಗೂ ಕೂಡ ಹಾಲು ಒಡೆಯುತ್ತೆ. ಆವಾಗ ಅಲ್ಲಿವರೆಗೂ ಕೂಡ ಹಾಲನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ನಾನಿಲ್ಲಿ 3 ದಿನದ ಹಾಲನ್ನು ಕೂಡ ತಗೊಂಡಿದ್ದೀನಿ. ನೀವು ಕೂಡ ಮಾಡೋದಾದರೆ 1 ವಾರ, ಅಂದರೆ ಕರು ಹಾಕಿದ 7 ದಿನದ ಒಳಗೆ ಬಳಸ್ಕೊಳ್ಳಿ. ಆಮೇಲೆ ಹಾಲು ತಿಳಿಯಾಗಿ ಬರುತ್ತೆ. ಯಾವುದೇ ಥರ ಸ್ವೀಟ್ ಮಾಡಿದ್ರೂ ಹಾಲನ್ನು ಬಳಸೋಕ್ಕೂ ಆಗಲ್ಲ. ಹಾಲನ್ನು ಕೂಡ ಉಕ್ಕಿಸ್ಬಾರ್ದು, ಯಾಕೆಂದರೆ ಉಕ್ಕಿಸಿದ್ರೆ ಸ್ವೀಟ್ ಟೇಸ್ಟ್ ವೈಸು ಚೆನ್ನಾಗಿ ಬರೋಲ್ಲ ಅಂತಾರೆ. ನಾನು ಕೂಡ 15 ನಿಮಿಷ ಚೆನ್ನಾಗಿ ಹಾಲನ್ನು ಕೂಡ ಕುದಿಸ್ಕೊತಾ ಇದ್ದೀನಿ. ಒಂಥರ ಕೆಟ್ಟ ಸ್ಮೆಲ್ ಬರುತ್ತೆ, ಅದು ಹೋಗಬೇಕು. ಅದರಿಂದ ನಾನು ಇಲ್ಲಿ ಹಾಲು ಕೂಡ ಚೆನ್ನಾಗಿ ಕಾಯಿಸ್ಕೊಳ್ಳೋ ಪ್ರೊಸೆಸ್ ಕೂಡ ಮುಗೀತು. ನೆಕ್ಸ್ಟು ಸ್ವಲ್ಪ ಹುರ್ಕೊಂಡಿರೋ ರವೆ ಕೂಡ ಆ್ಯಡ್ ಮಾಡಿಕೊಂಡು ಬೇಗ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ ರವೆನ. ನೆಕ್ಸ್ಟು ಏಲಕ್ಕಿ ಪೌಡ್ರು ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ರವೆ ಹಾಕೋದ್ರಿಂದ ಸಿಡಿಯುತ್ತೆ ಮುಖಕ್ಕೆ. ನೋಡ್ಕೊಂಡು ಮಾಡಿ. ನಾವು ಕೂಡ ರವೆ ಕೆಂಪಾಗಿ ಹುರ್ಕೊಡೋದ್ರಿಂದ ಹಾಲಿನ ಕಲರ್ ಕೂಡ ಚೇಂಜ್ ಆಗ್ತಿದೆ. ಈ ರೀತಿ ರವೆ ಫ್ರೈ ಮಾಡ್ಕೋಬೇಕಾಗುತ್ತೆ. ವೈಟ್ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ರವೆ ಬೆಂದ ನಂತರನೇ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ರವೆ ಹಾಕಿದ ನಂತರ ಹಾಲು ಕೂಡ ಒಡ್ಕೊಳ್ಳುತ್ತೆ. ಸೊ ಇವಾಗ ಬೆಲ್ಲ ಕೂಡ ಚೆನ್ನಾಗಿರೋದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಚೆನ್ನಾಗಿರೋದು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೆಲ್ಲ ಕೂಡ ಹಾಕಿದ ನಂತರ ಲೈಟಾಗಿ ಮಿಕ್ಸ್ ಕೊಟ್ಟು ಒಂದು ಪ್ಲೇಟ್ ಕೂಡ ಹಾಕಿ ಮುಚ್ಚೋಣ. ಸ್ವಲ್ಪ ಮುಚ್ಚಿದ ನಂತರ ಮತ್ತೆ ಒಂದು 5 ನಿಮಿಷದ ನಂತರ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡೋಣ. ಇವಾಗ ಮತ್ತೆ ಪ್ಲೇಟ್ ಕೂಡ ತೆಗೆದ್ಬಿಟ್ಟು ಅಲ್ಲಿಗೆ ಕಡಲೆ ಬೀಜ ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ನಾನಿಲ್ಲಿ ತರಿಯಾಗಿ ಪುಡಿ ಮಾಡ್ಕೊಡ್ತಾ ಇದ್ದೀನಿ. ಕೆಲವರು ಹಾಗೆ ಹಾಕ್ತಾರೆ, ನನಗೆ ಅದು ಇಷ್ಟ ಆಗಲ್ಲ, ಅದು ಅವ್ರವ್ರ ಇಷ್ಟ. ಬನ್ನಿ, ಇವಾಗ ಹಾಲು ಒಡೆದಿದೆ ಚೆನ್ನಾಗಿ. ಈಗ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ತಳ ಹಿಡ್ಕೊಬಿಡುತ್ತೆ ಹಾಲು. ನಾವು ಇವಾಗ ಅವಲಕ್ಕಿ ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಲೈಟಾಗಿ ಒಂದು ಬಾರಿ ತೊಳೆದು ನೆನೆಗೆ ಹಾಕ್ಕೊಂಡಿದ್ದೀನಿ. ಸೊ ಜಾಸ್ತಿ ಏನು ನೆನೆಗೆ ಹಾಕೋದು ಬೇಡ, ತೊಳೆದ್ಬಿಟ್ಟು ನಾನು ಹಾಗೆಯೇ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕಿದ ನಂತರ ನೆಕ್ಸ್ಟ್ ಅವಲಕ್ಕಿ ಕೂಡ ಆ್ಯಡ್ ಮಾಡಿಕೊಂಡೆ. ನೋಡಿ, ಇವಾಗ ಒಂದು ಮಿಕ್ಸ್ ಮಾಡಿಕೊಂಡು
4 ಮಿನಿಟ್ ಮುಚ್ಚಳವನ್ನು ಮುಚ್ಚಿ ಕೂಡ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ಲೈಟಾಗಿ ಕುದೀತಾ ಇದೆ. ಪ್ಲೇಟ್ ಕೂಡ 2 ಮಿನಿಟ್ ಮೇಲೆ ಮುಚ್ಚಿಟ್ಬಿಟ್ಟು ಇವಾಗ ಇನ್ನೊಂದು ಸಾರಿ ಕಾಯಿ ತುರಿ ಎಲ್ಲ ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಫ್ರೈ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ತಳ ಹತ್ಕೊಬಿಡುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ನಾನು ಅಲ್ಲೇಲಿ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಘಮ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ. ಇವಾಗ ಕುದೀತಾ ಇದೆ ಅಲ್ಲ, ಆಲ್ಮೋಸ್ಟು ಗಿಣ್ಣು ಕೂಡ ರೆಡಿ ಆಗ್ತಿರುತ್ತೆ. ಕಡಲೆ ಬೀಜ ಪುಡಿ ಮತ್ತು ಹುರ್ಗಡ್ಲೆ ಕೂಡ ಎಲ್ಲನೂ ಕೂಡ ಆ್ಯಡ್ ಮಾಡಿಕೊಂಡು ಒಂದು 2 ಮಿನಿಟು ಪ್ಲೇಟ್ ಕೂಡ ಹಾಕಿ ಮುಚ್ಚಿಬಿಡೋಣ. ನೋಡ್ತಿದ್ದೀರಲ್ಲ, ಕಡಲೆ ಬೀಜ ಹುರ್ಗಡ್ಲೆ ಕೂಡ ಆ್ಯಡ್ ಮಾಡ್ಕೊಂಡಿರೋದನ್ನ. ಸ್ಟವ್ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಕೂಡ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ. ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ನನ್ನ ಪುಟ್ಟ ರೆಸಿಪಿ ತಮಗೆಲ್ಲರಿಗೂ ಸ್ವಲ್ಪನಾದರೂ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ ಬೆಲ್ ಐಕನ್ ಪ್ರೆಸ್ ಮಾಡಿ. ಕೀಪ್ ಸಪೋರ್ಟಿಂಗ್ ಟು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.